ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಒಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2014 ಸರ್ ಮಾಡಲ್. ಮಹೀಂದ್ರ ಸ್ಕಾರ್ಪಿಯೋನಾ? ಹಾಂ, ಮಹೀಂದ್ರ ಸ್ಕಾರ್ಪಿಯೋ ಸರ್. 2016? 14 ಸರ್. 14. ಓಕೆ. ಯಾವ್ದು ಮಾಡಲ್ ಸರ್ ಅಂದರೆ 14 ಅಲ್ವಾ? 14 ಸರ್. ಓನರ್ ಎಷ್ಟಾಗಿದ್ದಾರೆ? ಏನು ಸರ್? ಓನರ್ಶಿಪ್ ಎಷ್ಟಾಗಿದ್ದಾರೆ ಸರ್? ಓನರ್ 5 ಆಗಿದೆ ಸರ್. ಇದು 6ನೇದು. ಈಗ ಆಲ್ರೆಡಿ 5 ಜನ ಆಗಿದಾರಾ? 5 ಜನ ಆಗಿದೆ ಸರ್. ಓಕೆ. ಕಿಲೋಮೀಟರ್ ಎಷ್ಟು ಹೊಡಿ ಸರ್ ಗಾಡಿ? 1 lakh ಸರ್. 1 ಲಕ್ಷ? 1,34,000 ಹೋಗಿದೆ ಸರ್. ಓಕೆ. 1,34,000 ಚಿಲ್ಲರೆ ಓಡಿದೆ. ಹಾಂ ಸರ್. ಓಕೆ. ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ? ಟೈರ್ 50% ಸರ್. ಓಕೆ. ಸ್ಟೆಪ್ನಿ ಐತಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಡೀಸೆಲ್ ಗಾಡಿ ಅಲ್ವಾ ಸರ್ ಇದು? ಹಾಂ, ಡೀಸೆಲ್ ಗಾಡಿ ಸರ್. ಮೈಲೇಜ್ ಏನು ಬರುತ್ತೆ ಸರ್? 14 ಸರ್. 13-14. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಒರಿಜಿನಲ್ ಸರ್, ಒರಿಜಿನಲ್ ಸರ್. ಏನು ಡೆಂಟ್ ಸ್ಕ್ರಾಚು ಆ ಥರ ಏನಿಲ್ಲ? ಏನಿಲ್ಲ ಸರ್. ಟಿಂಕರ್ ಕೆಲಸ? ಇಲ್ಲ ಸರ್, ಎಲ್ಲ ಪಕ್ಕ ಇದೆ ಈಗ. ಓಕೆ. ಇಂಜಿನ್ ಎಲ್ಲ ಹಂಗೆ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಸರ್. ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಓಕೆ ಇದಾವಾ? ಸರ್, ಹಿಂದಿನವು ಪವರ್ ವಿಂಡೋ ಅಲ್ಲ ಸರ್, ಮುಂದಿನ 2 ಪವರ್ ವಿಂಡೋ ಅವ. ಹಾಂ. ಹಿಂದಿನ ನಾರ್ಮಲ್ ಸರ್. ಓಕೆ. ಸೀಟೆಲ್ಲ ಚೆನ್ನಾಗಿದಾವಾ? ಆ ಸೀಟೆಲ್ಲ ಕವರ್ ಚೆನ್ನಾಗಿದೆ ಸರ್. ಓಕೆ. ಡಾಕ್ಯುಮೆಂಟ್ಸು ಎಲ್ಲ ಒರಿಜಿನಲ್ ಇದಾವಾ? ಒರಿಜಿನಲ್ ಸರ್, ಒರಿಜಿನಲ್. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲ? ಲೋನ್ ಇಲ್ಲ ಸರ್. ಓಕೆ. ಗಾಡಿ ಇರೋದಿಲ್ಲ ಸರ್? ಬಸವಕಲ್ಯಾಣ ಸರ್. ಇದು ಗುಲ್ಬರ್ಗ ಸರ್. ಇಲ್ಲ ಗುಲ್ಬರ್ಗ? ಹಾಂ ಸರ್. ಗುಲ್ಬರ್ಗದ ಹತ್ರ ಜೇವರ್ಗಿ ಸರ್. ಜೇವರ್ಗಿ. ಹಾಂ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್, 6,25,000 ರೂಪಾಯಿ ಹೇಳ್ತಾರೆ ಸರ್. 6,25,000? ಹಾಂ ಸರ್. ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ, ಒಂದು ಹೆಚ್ಚು ಕಮ್ಮಿ 10,000-15,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿ ಸರ್. ಸರಿ ಸರ್. ಓಕೆ.